ನೋಡವ ಸೊಸೆ, ಗಂಡ ಬುಟ್ಟೊಳ್ಗೆ ಎಲ್ಲೋದ್ರೂ ಮೊರವಾದಿ ಇರಕ್ಕಿಲ್ಲ, ಆಗಿದ್ದಾಗೋಯ್ತು. ನಿಂಗೆ ಅದು ಎಂಥದ್ದು ಮನೆ ಕಟ್ಕೋಬೇಕು ಅಂತ ಆಸೆ ಇತ್ತಲ್ಲ, ಬೇಕಾದ್ರೆ ನಮ್ಮ ಜಮೀನು ಏನಾರ ಇರೋದನ್ನ ಬೇಕಾದ್ರೆ ಹೊಸಿ ಮಾರ್ಬಿಟ್ಟು 2 ಎಕರೆ ಜಮೀನು ಐತಲ್ಲ, 1 ಎಕರೆ ಜಮೀನ ಮಾರ್ಕೊಬಿಟ್ಟು ಅದು ಎಲ್ಲಿ ಬೇಕೋ ನೀವು ಬೆಂಗಳೂರಾಗೋ ಎಲ್ಲಿ ಬೇಕೋ ಅಲ್ಲಿ ಮನೆ ಕಟ್ಕೊಂಡು ಆರಾಮಾಗಿರ್ರಿ. ನಾನೇನು ಕೇಳೋಕ್ಕಿಲ್ಲ. ಏನೊಂದು 30 ಲಕ್ಷ ಆಯ್ತದ, ಮಾರ್ಬಿಟ್ಟದಾಗೆ ಕಟ್ಕೊಬಿಡಿ. ನಾನೇನು ಬೇಡ ಅಂತ ಹೇಳ್ತೀನ? ಹೇಳು. ನೀವು ಖುಷಿಯಾಗಿರ್ಬೇಕು, ನೀವು ನೆಮ್ಮದಿಯಾಗಿರ್ಬೇಕು ಅಂತ ತಾನೇ ಮದುವೆ ಮಾಡಿದ್ದು. ಇವಾಗ ನೀ ಹಂಗು ಹಿಂಗು ಅಂತ ಹೇಳಿದ್ರೆ ಹೆಂಗವ? ನೀನು ಬಾ, ನನ್ನ ಜಮೀನು ನಾನೇ ಸೈನ್ ಹಾಕ್ಕೊಡ್ತೀನಿ, ನನ್ನ ಹೆಸ್ರನಾಗೆ ಐತೆ, ಸೈನ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಹೋಗ್ಬಿಟ್ಟು ಆರಾಮಾಗಿ ಮಾರ್ಬಿಡು. ಒಂದು 30 ಲಕ್ಷ ಸಿಗ್ತದೆ, ಎತ್ತಿಂದ ಎತ್ತಾಕಿದ್ರು. ಅದು ಎಂಥ ಮನೆ ಬೇಕೋ ಹೊಸಿ ದೊಡ್ಡದಾಗಿ ನೀನು ನೋಡ್ಬಿಟ್ಟು ಕಟ್ಕೊಬಿಡವ. ನನಗಿನ್ನೇನು ಬೇಕು, ನಾನು ಮುದುಕಿ ಯಾವುದೋ ಹಳೆ ಮನೆಯಾಗೆ ನೀನು ಇರ್ತೀನಿ. ನೀನು ನಿನ್ನ ಗಂಡ ಹೋಗ್ಬಿಟ್ಟು ಅಲ್ಲೇ ನೀ ಎಲ್ಲರ ಸೆಟ್ಲಾಗಿ. ಏನೋ 30 ಲಕ್ಷ ರೂಪಾಯಿಗೆ ಮನೆ ಕಟ್ಟಕ್ಕಾಗ್ತೈತಾ? ಅದು ಬೆಂಗಳೂರಾಗೆ ಸೈಟ್ಗೆನೇ 1 ಕೋಟಿ ಮೇಲ್ ಬೇಕಾಗುತ್ತೆ. ಸೈಟು, ಬರೀ ಸೈಟು. ಅದು ಏನು ಮೇಯ್ನ್ ಜಾಗ ಅಲ್ಲ, ಯಾವುದೋ ಒಂದು ತೀರಾ ಲಾಸ್ಟ್ ಜಾಗದಾಗೇನೆ 1 ಕೋಟಿ ಬೇಕಾಗ್ತೈತೆ. ಅಂಥದ್ರಾಗೆ ನೀನು ಕೂಡ 30 ಲಕ್ಷ ರೂಪಾಯಿಗೆ ಒಂದು ಸೈಟ್ ತಗೊಂಡು ನೀನು ಕೂಡ 30 ಲಕ್ಷ ರೂಪಾಯಿಗೆ ಡೂಪ್ಲೆಕ್ಸ್ ಮನೆ ಕಟ್ತೀನಿ ಬಾ. ನೋಡು, ನನ್ನ ಕಂಡೀಷನ್ ಏನು ಅಂದರೆ, ನಾನು ಮೊದಲು ಬೆಂಗಳೂರಾಗ ಸೆಟ್ಲ್ ಆಗಬೇಕು. ನಿನ್ನ ಮಗಂಗೆ 1 ಲಕ್ಷ ಸಂಬಳ ಬರಬೇಕು. ಬೆಂಗಳೂರಾಗ ಒಂದು ಸೈಟ್ ತೆಗೆದು ಡೂಪ್ಲೆಕ್ಸ್ ಮನೆ ಕಟ್ರಿ, ಆಮೇಕಿಂದ ಬೇಕಾರೆ ಬರ್ತೀನಿ. ಇಲ್ಲ ಅಂದರೆ ನಿಮ್ಮ ಮನೆಗೆ ನಾನು ಎಡಗಾಲ ಹೆಜ್ಜೆನೇ ಇಕ್ಕಿಲ್ಲ, ಗೊತ್ತಾಯ್ತಾ? ಡೂಪ್ಲೆಕ್ಸ್ ಮನೆ ಏನಿಲ್ಲ ಅಂದ್ರೆ 2 ಕೋಟಿ ಆಯ್ತದೆ. 2 ಕೋಟಿಗೆ ಮನೆ ಕಟ್ಬಿಟ್ಟು ಗೃಹ ಪ್ರವೇಶಕ್ಕೆ ನನ್ನ ಕರೀರಿ. ನಾನು ಅವಾಗ ನೀವು ಕರೆಯೋದಕ್ಕಿಂತ ಮುಂಚೆ ನೀನು ಓಡೋಡಿ ಬಂದ್ಬಿಡ್ತೀನಿ ನಿಮ್ಮ ತಾಗೆ. ಅಲ್ಲ ಕಣವ, 2 ಕೋಟಿ ಎಲ್ಲಿಂದ ತಗೊಬಿಟ್ಟು ಬರಲಿ ಕಣವ ನಾನು? 2 ಕೋಟಿ ಅಂದರೆ ನಮ್ಮ ಜಮೀನು, ನಮ್ಮ ಹೊಲ ಮನೆ ಎಲ್ಲ ಮಾಡಿದ್ರು 2 ಕೋಟಿ ಬರೋಕ್ಕಿಲ್ಲ. ನಾವು ಅಂಥ ಸಾಹುಕಾರ ಅಲ್ಲ ಕಣವ. ನೋಡು, ಮಾನ ಮರ್ವಾದಿ ಪ್ರಶ್ನೆ ಬರ್ತದೆ ಕಣವ. ನಿನ್ನ ಕಂಡೀಷನ್ ಎಲ್ಲ ಉಸಿ ಕಮ್ಮಿ ಮಾಡ್ಕ. ಬೆಂಗಳೂರಾಗ ಮನೆ ಅಂದರೆ ಆಯ್ತದ? ನೀನೇ ಹೇಳು. ಮತ್ತೆ ನಾನು ಅಂದರೆ ಸುಮ್ಕೆನಾ? ನಾನು ಅಂದರೆ ಏನಂತ ಅನ್ಕೊಬಿಟ್ಟಿದೀಗ ನೀನು? ನಾನೇನು ಸಾಮಾನ್ಯದಲ್ಲ, ನನಗೆ ಅಂತ ಕ್ಯೂ ನಿಂತ್ಕೊಂಡಿದ್ರು ಎಲ್ಲರೂ. ಏನೋ ನಿಮ್ಮ ಮಗನ ಡೂಪ್ಲೆಕ್ಸ್ ಮನೆ ಐತಿ ಅಂತ ಮದುವೆ ಮಾಡ್ಕೊಂಡೆ ಅಷ್ಟೇ ನೀನಿಯಾ? ಇಲ್ಲಾಂದ್ರೆ ಯಾವ ಬಡ್ಡಿ ಮಾಡ್ಕೊಳ್ಳೋಳು ನಿನ್ನ ಮಗನ? ಎಷ್ಟೊತ್ತು ಹೇಳ್ಬೇಕು ನಿನಗೆ? ಹೇಳಿದ್ ಕೇಳಿಸ್ತಿಲ್ವ ನನ್ನ ಮೊಮ್ಮಗಳು ಹೇಳಿದ್ದು? ನೋಡು, ಸುಳ್ಳೇಳು ಮದುವೆ ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಮರುವಾದಿನಾಗ ಬಾಳ್ಸೋದು ದೊಡ್ಡ ವಿಚಾರ. ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಈಗಿನ ಕಾಲದಾಗ ಹುಡುಗಿಯರೆಲ್ಲ ನನಗೆ ಹೇಳಿದ್ ಕೇಳ್ತಾರೆ ಅಂತ ಅನ್ಕೊಬಿಟ್ಟಿದ್ದೀಗೇನು ನೀನು? ಅನ್ಬೋಸ್ಕ, ನನ್ನ ಮೊಮ್ಮಗಳು ನಾನು ಕಳ್ಸೋಕ್ಕಿಲ್ಲ, ಮನ್ಯಾಗೆ ಮಾಡಿಕತ್ತೀನಿ. ಓಹೋ, ಕಟ್ಸು. ನಿನಗೆ ಯೋಗ್ಯತೆ ಇದ್ರೆ ಏನು ಮಾಡ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ, ಬೆಂಗಳೂರಾಗ ಮನೆ ಕಟ್ಟಿಸ್ಬಿಟ್ಟು ಗೃಹ ಪ್ರವೇಶಕ್ಕೆ ಕರಿ. ಇಲ್ಲ ಅಂತಂದರೆ ಏನು ಬೇಕಾಗಿಲ್ಲ, ನನ್ನ ಮೊಮ್ಮಗಳು ಇಲ್ಲೇ ಇರಲಿ, ನಿನ್ನ ಮಗ ಅಲ್ಲೇ ಇರಲಿ. ನೋಡೋ ಗಂಟ ನೋಡ್ತೀವಿ. ಇನ್ನು 3 ತಿಂಗಳು ಟೈಮ್ ಕೊಡ್ತೀನಿ. ಇನ್ನು 3 ತಿಂಗಳಾಗೆ ಮನೆಯೆಲ್ಲನೂ ತಗೊಳ್ಳೋದು ಇಲ್ಲ ಕೊಟ್ಟೋದು ಏನಾರ ಮಾಡಿದ್ರೆ ಸುಮ್ಕಿರ್ತೀನಿ. ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನನ್ನ ಮೊಮ್ಮಗಳಿಗೆ ಡೈವರ್ಸ್ ಕೊಟ್ಬಿಡಿ ಸಾಕು. ನನ್ನ ಮೊಮ್ಮಗಳಿಗೆ ಇವಾಗ ಬೇಡಿಕೆ ಶಾನೆ ಹೆಣ್ಮಕ್ಳಿಗಲ್ವಾ? ಯಾವನೋ ಒಬ್ಬ ಬೇಕಾರೆ ಆರಾಮಾಗಿ ಕಟ್ಕೊಂಡು ಕಣ್ಣು ಮುಚ್ಕೊಂಡು ಒಳ್ಳೆ ಕೋಟ್ಯಾಧೀಶ್ವರನೇ ಮದುವೆ ಮಾಡ್ಕೊಂಡು ಹೋಯ್ತಾನೆ. ಅಯ್ಯೋ ಬೀಗ್ರೆ, ದೊಡ್ಡವ್ರ ಬಾಯಾಗಿಂತ ಮಾತು ಬರೋದು ಒಳ್ಳೇದಲ್ಲ, ಶ್ರೇಯಸ್ ಅಲ್ಲ. ಇಂಥ ಮಾತಾಡ್ತೀರಿ ಡೈವರ್ಸು ಪೈವರ್ಸು ಅಂತ ಅನ್ಕೊಂಡು ಬದುಕಿ ಬಾಳ್ಬೇಕಾಗಿರೋ ಮಕ್ಳು ಮುಂದೆ ಡೈವರ್ಸು ಅಂತ ಮಾತಾಡಿದ್ರೆ ಸಂದಕ್ಕಿರ್ತದ? ನೀವೇ ಹೇಳಿ. ಹಂಗೆಲ್ಲ ಮಾತಾಡಬಾರ್ದು, ಡೈವರ್ಸು ಪೈವರ್ಸು ಅಂತ ಹೇಳ್ಬಿಟ್ಟು. ಬೀಗ್ರೆ ಸುಮ್ಕಿರಿ, ನೀವೀಗ ಸುಮ್ಕಾಗಿ. ಏನೋ ಅಷ್ಟು ದೊಡ್ಡ ಮನೆ ಕೊಟ್ಟಕ್ಕಾಗಲಿಲ್ಲ ಅಂದರೆ ಇರೋ ಮನೆನ ಕೆಡೋಗ್ಬಿಟ್ಟು ಒಂದು ಹೊಸ ಮನೆಯೇ ಕೊಡ್ತೀನಿ ನಾನು, ಸರಿನಾ? ನೀನು ಯಾವುದಕ್ಕೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ, ನಾನು ಎಲ್ಲ ನೋಡ್ಕೊತೀನಿ ಕಣವ. ನೀನು ಸಮಾಧಾನ ಮಾಡ್ಕ ನೀನು. ಈಗ ಹೊಲ ಜಮೀನೆಲ್ಲ ಮಾರ್ಬಿಟ್ಟು ಮನೆ ಕಟ್ಟೋ ವ್ಯವಸ್ಥೆನ ನಾನು ಮಾಡ್ತೀನಿ. ಹೋಗ್ಬಿಟ್ಟು ಮನೆ ಕಟ್ಟಿದ್ಮೇಲೆ ನೀನು ಬಂದು ಬೇಕಾದ್ರೆ ಸಂಸಾರ ಮಾಡು. ಆದರೆ ಗೀವರ್ಸು ಅಂತೆಲ್ಲ ಮಾತಾಡ್ಬೇಡ ಕಣವ. ನನ್ನ ಮಗ ಇರೋನೊಬ್ಬ ಶಾನೆ ಪಿರುತಿಯಿಂದ ಬೆಳೆಸ್ಬಿಟ್ಟೇವ್ನಿ ಕಣವ. ಅವ್ನ ಸಂಸಾರ ಹಾಳಾಗೋದ್ರೆ ನಾನು ಕೊಂಡ ನೋಡೋಕ್ಕಾಗಕ್ಕಿಲ್ಲ ಕಣವ, ಸರಿನಾ? ಹೊಸಿ ಸಮಾಧಾನ ಮಾಡ್ಕ. ನಾನು ಹೋಗ್ಬಿಟ್ಟು ಎಲ್ಲನೂ ಹೇಳ್ಬಿಟ್ಟು ನನ್ನ ಮಗನಿಗೆ ಬತ್ತೀನಿ. ಇದಕ್ಕೆ ಬಾ ಅಂತ ಕೇಳಿಲ್ಲ, ಒಳ್ಳೆ ಸುದ್ದಿ ತಗೊಂಡು ಮನೆ ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ಬಾ. ಆಮೇಕಿಂದ ಬೇಕಾರೆ ನನ್ನ ಮೊಮ್ಮಗಳನ್ನ ಕಳಿಸ್ಕೊಡ್ತೀನಿ. ಇಲ್ಲ ದೌಲತ್ತಾಗ ಸುಮ್ಕೆನೆನಿಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ್ರೆ ಹೊಲ್ಟೋಗು. 3 ತಿಂಗಳಾಗ ಡೈವರ್ಸ್ ಕೊಟ್ಬಿಡ್ತೀನಿ. ಅಲ್ಲಿ ಗಂಟನೂ ಮಾತಾಡ್ಕೊಡ್ದು ನೀವು, ಈಗಲೇ ಹೇಳಿದ್ದೀನಿ. ನನ್ನ ಮೊಮ್ಮಗಳು ತಂಟು ಬರ್ಕೊಡ್ದು ಬಾ ಅಂತ ಹೇಳ್ಬಿಟ್ಟು ಮನೆ ಕಟ್ಬಿಟ್ಟು ಕರಿ. ಬೇಡ ಅಂತಂದವ್ರು ಯಾರು? ಮಾರು ಜಮೀನ. ನಮ್ಮ ಅಜ್ಜಿ ಒಳದ ಅರ್ಥ ಆಯ್ತಾನೆ. ಜಮೀನು ಮಾರ್ಬಿಟ್ಟು ಮನೆ ಕಟ್ಟಿ ಅಂತ ಎಲ್ಲೋ ಒಂದು ಹತ್ರ ಸಂದಕ್ಕಿರೋ ಮನೆ ಕಟ್ಟಬೇಕು. ಹಂಗೆ ನಿಮ್ಮ ಮಗಂಗೆ ಕೆಲ್ಸಕ್ಕೆ ಹೋಗಕ್ಕೆ ಹೇಳಿ, ಲಕ್ಷ ಸಂಬಳ ಬರಬೇಕು ಅಂತ ಕೆಲ್ಸಕ್ಕೆ ಹೋಗಕ್ಕೆ ಹೇಳಿ. ಅವಾಗ ನಾನು ಬರ್ತೀನಿ, ಸರಿನಾ? 10 ರೂಪಾಯಿ ಗೊತ್ತಿಲ್ದಿದ್ದಂಗೆ ಬಂದ್ಬಿಟ್ಟು ನೀವು ನಾನು ಬೇಕು ಅಂದರೆ ಎಲ್ಲಿಂದ ನಾನು ನಿನ್ನ ಮನೆಗೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡೆ. ಹೋಗೋಗು, ಕಂಡೀವ್ನಿ. ಸರಿ ಕಣವ, ನನ್ನ ಮಗನ ತಾಗ ಮಾತಾಡ್ತೀನಿ ಕಣವ. ನೀನು ಕರ್ಕೊಂಡು ಹೋಗ್ತೀನಿ ಬಿಡು ಬಂದು. ಬಿಲಾಲಿ ಮುದುಕಿ, ಕಿತ್ತೋದು ಮುದುಕಿ. ಮೊಮ್ಮಗಳೇ, ಇವಳ ಮಾತಿಗೆಲ್ಲ ಮುರುಳಾಗಕ್ಕೆ ಹೋಗ್ಬೇಡ ನೀನು, ಸರಿನಾ? ಏನಾರ ಕಟ್ಟಿಸ್ತಿಲ್ಲ 3 ತಿಂಗಳಾಗೆ ಅಂತ ಹೇಳಿದ್ರೆ ಮತ್ತೆ ಡೈವರ್ಸ್ ಬಿಸಾಕ್ಬಿಡು, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಲ್ಲ, ಇಂಥವ್ರ ಜೊತೆ ನೀನು ಜೀವನ ಪೂರ್ತಿ ಎಣಗಕ್ಕಿನ್ನೂ ಎಣಗ್ದಿದ್ದಂಗೆ ಸುಮ್ಕಿರೋದು ನಮ್ಮ ಮನೆಗೆ ಇರೋದು ಎಷ್ಟು ವಾಸಿ. ಇಲ್ಲ ಇನ್ನೊಬ್ಬರನ್ನ ಯಾರನ್ನ ಮದುವೆ ಮಾಡ್ಕೊಡ್ತೀನಿ, ನೀನು ಸುಮ್ಕಿರಿ, ನೀನು ಯೋಚನೆ ಮಾಡಬೇಡ. ಏನು ನಮ್ಮ ಕಾಲ ಕೆಟ್ಟೋಯ್ತೆ? ನಮ್ಮ ಕಾಲದಾಗಿದ್ರೆ ಒಬ್ಬರನ್ನ ಕಟ್ಕೊಂಡ್ರೆ ಸಾಯ ಗಂಟೆ ಇರಬೇಕಿತ್ತು. ಈಗ ನೋಡ್ತಿಲ್ವೇನು ಅದು ಎಷ್ಟು ಡೈವರ್ಸ್ಗಳು ತಗೊಂಡು ನೆಮ್ಮದಿಗವ್ರೆ ಅಂತ ಹೇಳ್ಬಿಟ್ಟು ಗಂಡನ ಮೇಲೆ ಯಾರನ್ನೂ ಅವಲಂಬಿತ ಆಗಿರಕ್ಕಿಲ್ಲ, ಸರಿನಾ? ನೀನು ಯೋಚನೆ ಮಾಡಬೇಡ, ಒಳದು ಪಳಗವೆಲ್ಲ ಮಾಡಲೇಬೇಡ ನೀನು.
ಇಲ್ಲ ಕಣಜ್ಜಿ, ನಾನೇನು ಹೇಳಲ್ಲ. ನಾನು ಯಾಕೆ ಅಜ್ಜಿ ಹೇಳಿ? ನಾನು ಆರಾಮಾಗಿದ್ದೀನಿ ಕಣಜ್ಜಿ. ನಾನು ಆರಾಮ ಅಂದ್ರೆ ಫುಲ್ ಆರಾಮಾಗಿವ್ನಿ ನಾನು. ಲೋ ಮಗ, ಈ ಹಳೆ ಮನೆಗೆ ಅಂತ ಹೇಳ್ಬಿಟ್ಟು ಯೋಸ್ ದಿನ ಇರ್ತೀಯ ಕಣ್ಲ ನೀನು. ಹಾ ಹೇಳು ನೋಡು, ಈ ಹಳೆ ಮನೆ ಸಾವಾಸನೆ ನೀ ಬೇಡ. ಆತ ಕೆಡೋಗ್ಬಿಡು, ಈ ಹಳೆ ಮನೆಯ ಕೆಡೋಗ್ಬಿಟ್ಟು ಹೆಂಗೋ 2 ಎಕರೆ ಜಮೀನು ಐತಲ್ಲ, ಅದ್ರಾಗ 1 ಎಕರೆನೋ 1.5 ಎಕರೆನೋ ಅತ್ತಾಗ ಯಾವ್ದ್ರಲ್ಲಿ 2 ಎಕರೆನೂ ಮಾಡ್ಬಿಟ್ಟು ಅದು ಅಂತದ್ದು ದೊಡ್ಡ ಮನೆ ಬರ್ತದಲ್ಲ, ಅದೇ ಡೂಪೆಕ್ಸ್ ಮನೆ ಅಂತ ಹೇಳ್ಬಿಟ್ಟು ಆ ಮನೆಯ ಕೊಟ್ಬಿಡು ಮಗ. ಕೊಟ್ಬಿಟ್ಟು ಸಂದಕ್ಕಿರಿ ಗಂಡ ಏನ್ರು ಇಬ್ರು ಸರಿನಾ? ಈ ಹಳೆ ಮನೆಗೆ ಅಂದ್ರೆ ಯಾರು ತಾನೇ ಇರೋಕೆ ಒಪ್ಕೋತಾರೆ ಹೇಳು? ಹಂಚಿನ ಮನೆ. ನಮ್ಮ ಕಾಲದಾಗಾದ್ರೆ ಹಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ರು. ಈಗಿನ ಕಾಲದ ಹೆಣ್ಣು ಯಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾರೆ ಕಣ್ಮಗ? ನೀನೇ ಹೇಳು. ಅದಕ್ಕೆ ನೀನೇ ಹೇಳಿದ್ ನಾನು, ಈ ಮನೆಯ ಬೀಳಿಸ್ಬಿಟ್ಟು ಜಮೀನು ಮಾರ್ಬಿಟ್ಟು ಅದು ಅಂತದ ಸಂದಕ್ಕಿರೋ ಮನೆ ಕೊಟ್ಕೊಳ್ರಪ್ಪ ನೀವು. ಚೆನ್ನಾಗಿರಿ, ಗಂಡ ಹೆಣ್ರು ಇಬ್ರು ಚೆನ್ನಾಗಿರ್ಬೇಕು. 4 ಜನ ಆಡ್ಕೊಂಡು ನುಗ್ಗಾಡಬಾರ್ದು, ಹಂಗೆ ಜೀವನ ಮಾಡಬೇಕು ಸರಿನಾ? ಅದೇನು ಮಾರಕ್ಕೆಲ್ಲ ವ್ಯವಸ್ಥೆ ಮಾಡು, ನಾನೇನೇ ಸೈನ್ ಹಾಕ್ಬಿಟ್ಟು ಕೊಡ್ತೀನಿ ನಿನಗೆ. ಅಮ್ಮ, ನಿಂಗೆ ತಲೆಗಿಲೆ ಕೆಟ್ಟೈತ? ನಿನಗೆ ಅನ್ನ ಕೊಡ್ತಿರೋ ಭೂಮಿ ತಾಯಿನ ಮಾರು ಅಂತ ಹೇಳ್ತಿದ್ಯಾ? ಭೂಮಿ ಬೆಲೆ ಏನಂತ ನಿನ್ಗೆ ಏನಾರ ಗೊತ್ತಾ? ನಿನಗೆ ಡೂಪ್ಲೆಕ್ಸ್ ಮನೆನಾಗ ಏನಾರು ಅಕ್ಕಿ ಬೆಳೆ ಬೆಳ್ಕೊಂಡು ನೀನು ತಿನ್ನಕಾಯ್ತದ? ಹೋಗಮ್ಮ, ಮನೆ ಇಲ್ಲಾಂದ್ರೂ ಪರವಾಗಿಲ್ಲ, ಜಮೀನಾದ್ರೆ ತಿನ್ಕೊಳ್ಬೋದು. ಯಾವ ಬೇವರ್ಸಿ ಹೇಳ್ಕೊಟ್ಲು ನಿನಗೆ? ಓಹೋ, ಅವಳು ಚುಚ್ಚಿರೋದು ಬಂದ್ಬಿಟ್ಟು ಇಲ್ಲಿ ನಂತ ಚುಚ್ತಿದ್ಯಾ ನೀನು? ಹೇಳ್ಬಿಡು ಹಿಂಗೆ ಮನೆ ಕೊಟ್ಟು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಸಿದ್ಲ. ನಾನು ಬದುಕಿರೋ ಗಂಟನೂ ನಾನಂತೂ ಮಾರಕ್ಕಿಲ್ಲ ಅಂದ್ರೆ ಮಾರಕ್ಕಿಲ್ಲ ಜಮೀನ. ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕೆ? ಅವಳು ಯೋಗ್ಯತೆಗೆ ಏನಮ್ಮ ಬಂದಿರೋ ದೊಡ್ಡರಾಗ? ಅವಳು ಸಂಸಾರ ಮಾಡ ಹೆಂಗ್ಸೇನಮ್ಮ ಅವಳು? ಜಮೀನು ತಗೋಬೇಕು ಅಂತ ಒದ್ದಾಡ್ತಾವ್ರೆ ಅಂತದ್ರಾಗ ಚಿಂದಂತ ಭೂಮಿ ನಮ್ದು. ಆರಾಮಾಗಿ ಬೆಳೆ, ಒಳ್ಳೆ ಬೆಳೆ ಸಿಗ್ತೈತಿ. ತಗೊಂಡು ಜೀವನ ಮಾಡ್ಕೊಂಡು ಇಷ್ಟು ವರ್ಷ ಜೀವನ ಮಾಡಿದ್ವಿ ನಾವು. ಅದ್ರಾಗೆ ನೀ ಇವಳೆ ಅವಳ ಬಂದೊಂದು ತಿಂಗಳಿಗೆ ನೀ ಜಮೀನು ಮಾರು ಅಂತ ಹೇಳಿದ ತಕ್ಷಣ ಜಮೀನು ಮಾರ್ಬಿಡ್ಬೇಕಾ? ನಿನಗೇನೋ ಇಲ್ಲೋ ಅನ್ನಿಸ್ತದೆ, ನೀನು ಹೋಗಿ ಸುಮ್ಕೇನೆ. ನೀನು ನಾನು ಸಂದಕ್ಕಿರ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು. ನೋಡು, ನನ್ನ ಜಮೀನು ಇದ್ರೇನೇ ಸಂದಕ್ಕಿರೋದು, ಇಲ್ಲಾಂದ್ರೆ ಸಂದಕ್ಕಿರಕ್ಕಿಲ್ಲ. ಲೋ ಮಗ, ಹಂಗಂತ ಎಂಟ್ರನ್ನ ಬಿಟ್ಬಿಟ್ಟು ಬದುಕಾಯ್ತದ? ಊರ್ ಜನ ಎನ್ಕೊಳಕಿಲ್ಲ ಮಗ. ಆ ಮಗ ನೋಡಿದ್ರೆ ಡೂಪ್ಲೆಕ್ಸ್ ಮನೆ ಕಟ್ಟಗಂಟನ್ವೇ ನಾನು ಬರೋಕಿಲ್ಲ ಅಂತ ಹೇಳ್ತಾವಳಿ. ನಾನು ಹಂಗೋ ಹಿಂಗೋ ಹೇಳಿ ನಾನು 3 ತಿಂಗಳಾಗ ಏನೋ ಒಂದು ಮಾಡ್ತೀನಿ ಅಂತ ಒಪ್ಪಿಸ್ಬಿಟ್ಟು ಬಂದಿದ್ದೀನಿ. ನೀನು ನೋಡ್ರೆ ಹಿಂಗೆ ಅಟ್ಮಾರಿ ಥರ ಆಟ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಮಗ? ನನ್ನ ಮಾತು ಕೇಳಿ ಸುಮ್ಕೇನಿಯ ಮನೆಯ ಕೆಡೋಗ್ಬಿಟ್ಟು ನಿಮ್ಮ ಕಾಲದವ್ರ ಮನೆ ಥರ ಕಟ್ಕೊಬಿಡು, ನನಗೆ ಸಾಕು. ನಾನು ಯಾವುದೋ ಒಂದು ಮೂಲೆನಾಗ ಇರ್ತೀನಿ, ನೀನು ಯಾಕೆ ಯೋಚನೆ ಮಾಡಿ? ನೀನು ಸುಮ್ಕೇನಿಯ ಏನೋ ಒಂದು ಮಾಡಿ ಸುಮ್ಕೇನೆ. ನೀನು ಬಾಯಾಗ ಏನಾರ ಮಾರ ಸುದ್ದಿ ಬಂದ್ಬಿಟ್ರ ಮಧ್ಯೆ ಅವ್ರನ್ನು ನಾನು ಏನು ಮಾಡ್ತೀನೋ ನಂಗೆ ಏನು ಗೊತ್ತಿಲ್ಲ. ನೋಡು, ಮಾರುಗಿರು ಅಂತ ಹೇಳ್ಬಿಟ್ರೆ ಪಿತ್ತನೆ ಎತ್ತಿಗೊತ್ತಿಸ್ಬೇಡ. ನಿಂಗೆ ಏನೇನೋ ಇರ್ಗಿರ್ ಹಿಡಿದ್ಬಿಟ್ಟೈತೆ ನಿಂಗೆ. ನಿಂಗೆ ಅವಳ ಥರನೇ ಹುಚ್ಚಿಡ್ದೈತೆ ಅನಿಸ್ತದೆ. ಬಿದ್ದಿರ್ಲೇಳು, ಅಲ್ಲಿ ಓಪರ್ ಬರಲಿಲ್ಲ ಅಂದರೆ ನನಗೇನು ಆಗಬೇಕಾಗಿಲ್ಲ. ಏನೋ ಒಳ್ಳೆನೆಲ್ಲ ಕೆಟ್ಟನ್ ಮಾಡೋಕ್ಕೆ ಅಂತ ಹೊಂಟಿದ್ದೀಗ ನೀನು. ನಾನಮ್ಮ ವ್ಯವಸಾಯ ಮಾಡ್ಕೊತೀನಿ, ಹೊಟ್ಟೆ ತುಂಬ ತಿಂತೀನಿ, ಮನೆ ಕತ್ತೀನಿ. ಬತ್ತಳ ಬರಲಿ ಮನೆಯಾಳಿ, ಇಲ್ಲ ಅಂತಂದರೆ ಹಾಳು ಬಿದ್ದೋಗ್ಲಿ. ನಾನಂತೂ ಅವಳನ್ನ ಬಂದರೆ ಬ್ಯಾಡ ಅನ್ನಲ್ಲ, ಹೋದ್ರೆ ಯಾಕೆ ಅಂತ ಕೇಳೋಕ್ಕಿಲ್ಲ. ಸಂಸಾರ ಮಾಡೋಕೆ ಯೋಗ್ಯತೆ ಇಲ್ದಿರಂಗೆ ಹೋಗಿರೋಳನ್ನ ನಾನು ಕೈ ಕಾಲು ಹಿಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದು ಅದು ಜಮೀನು ಮಾರ್ಬಿಟ್ಟು ಮನೆ ಕಟ್ಟು ಕರ್ಕೊಂಬಿಟ್ಟು ಬರ್ಬೇಕಾ? ಅವಳಿಗೆ ಎಷ್ಟು ಹೇಳಿದ್ದೀನಿ ನಾನು ಇರೋದು ಹಿಂಗೆ ಅಂತ ಹೇಳಿದ್ರೆ ಸರಿ ಅಂತ ಒಪ್ಕೊಂಡು ಮದುವೆ ಮಾಡ್ಕೊಬಿಟ್ಟು ಈಗ ಯಾವ ಥರ ಆಡ್ತಾಳಲ್ಲ. ಅಯ್ಯೋ ಮಗ, ಏನೋ ಆಗೈತಲ್ಲಿ. ಒಂದು ಮಾತು ಹೆಚ್ಚು ಕಮ್ಮಿ ಆಗಿರ್ತದೆ, ಅಷ್ಟಕ್ಕೆ ನೀನು ಕೋಪ ಮಾಡ್ಕೊಂಡ್ರೆ ಹೆಂಗೆ ಹೇಳು? ಓಹೋ, ಹೆಂಗೆ ಕೋಪ ಮಾಡ್ಕೊಂಡು ಇದು ಮಾಡ್ಕೊತೀಯ ನೀನು? ಸಂಸಾರ ಹಾಳು ಮಾಡ್ಕೊಳಕಾಯ್ತದ? ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೊಳಕ್ಕಿಲ್ಲ, ಹಾಡ್ಕೊಂಡು ಹೋಗಕ್ಕಿಲ್ಲ. ಅಕ್ಕಪಕ್ಕದ ಮನೆಯವರು ನಗ ಆಡ್ತಾರೆ ಸುಮ್ಕೆ ನಿನಗೆ. ಅಕ್ಕಪಕ್ಕದ ಮನೆಯವ್ರು ಬಂದ್ಬಿಟ್ಟು ನಿಂಗೆ ಇಡ್ರಸ್ತಾರ ತಗ ಎಲ್ಲನೂ. ಅಕ್ಕಪಕ್ಕದ ಮನೆಯವ್ರ ತಗ ನೀನು ನೋಡ್ಬಿಟ್ಟು ಕಲ್ತ್ಕ ಎಲ್ಲನೂ. ನನ್ನ ಹತ್ರ ಯಾಕೆ ಬಂದು ನೀನು ಹೇಳ್ತಿದ್ದೀಗ? ಅಕ್ಕಪಕ್ಕದ ಮನೆಯವ್ರು ಆಡ್ಕೊತಾರೆ ಅಂತ ಆಡ್ಕೊಂಡು ನಗ್ಲಿ ಬಿಡು. ಕಷ್ಟ ಅಂತ ಯಾರು ಬಂದು 10 ಪೈಸೆ ಕೊಡೋಕ್ಕಿಲ್ಲ, ಆಡ್ಕೊಂಡು ನಗ್ಲಿ ಬಿಡು. ಸಂದ ಕೇಳ್ತೀಗ ನೀನು? ನಾನು ಇದೇ ಮನೆಗಿತ್ತೀನಿ, ನಾನಂತೂ ಜಮೀನು ಮಾರಾಕಿಲ್ಲ. ಪಾರ್ಲ ಇಲ್ಲಿ